ಮನೆ ಕೊಂಡ್ಕೊಳ್ಳೋಕೆ ಅಂತ ಲೋನ್ ಸ್ಯಾಂಕ್ಷನ್ ಆಗಿತ್ತಲ್ಲ, ಅದೇನಾಯ್ತು? ಸ್ಯಾಂಕ್ಷನ್ ಆಗಿದೆಯಪ್ಪ, ಆದ್ರೆ ಅದು 3 ದಿವಸದಲ್ಲಿ ಎಲ್ಲಿ ಬರುತ್ತೆ? 1 ತಿಂಗಳಾದ್ರೂ ಬೇಕೇ ಬೇಕಲ್ವಾ? ಇನ್ನು 1.5 ಲಕ್ಷಕ್ಕೆ ಏನಪ್ಪ ಮಾಡೋದು? ಅಂದ್ರೆ ಅಕ್ಕನ ಮದ್ವೆನ ವರದಕ್ಷಿಣೆ ಕೊಟ್ಟು ಮಾಡ್ತಿದ್ದೀರಾ? ಅದು ಈ ವಿಷಯ ಅಮ್ಮನಿಗೆ ಗೊತ್ತಿಲ್ಲ. ವಿನುತಾ ಪ್ಲೀಸ್, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಿಮ್ಮಮ್ಮ ಇವಾಗ ಸಂತೋಷವಾಗಿದ್ದಾಳೆ. ಈ ವಿಷಯ ಗೊತ್ತಾದ್ರೆ ಅವಳು ಆತಂಕ ಪಟ್ಕೊಳ್ತಾಳೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ವಿಷಯ ತಿಳಿಸ್ಬೇಡ ಅಮ್ಮನಿಗೆ. ಅಷ್ಟೊಂದು ಚಿಕ್ಕ ಹುಡುಗಿ ಅನ್ಕೊಂಡ್ರ ನನ್ನನ್ನ? ನೀವಿಬ್ಬರೇ ಇಷ್ಟೊಂದು ಕಷ್ಟಪಡ್ತಿರುವಾಗ ನನ್ನ ಕೈಲೇನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಈ ವಿಷಯ ನಮ್ಮನ್ಗಲ್ಲ, ಬೇರೆ ಯಾರಿಗೂ ಹೇಳಲ್ಲ. ಒಂದು ದಾರಿ ಇದೆ. ನಾ ಹೋಗ್ತಿರೋ ಆಫೀಸಲ್ಲಿ ಅಡ್ವಾನ್ಸ್ ಕೇಳಿ ನೋಡ್ಲಾ? ಬೇಡ ವಿನುತಾ, ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಹೋಗಲಿ, ಮನೆ ಕಷ್ಟಗಳು ಆತಂಕಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಾವಿದ್ದೀವಿ. ನೀನಿನ್ನು ಚಿಕ್ಕ ಹುಡುಗಿ, ಯೋಚನೆ ಮಾಡಬೇಡ. ನಮ್ಮ ಅಕ್ಕನ ಮದುವೆ ಇದು ನನಗೂ ಸಂಬಂಧಪಟ್ಟಿದೆ. ನಾನು ಏನಾದರೂ ಸಹಾಯ ಮಾಡ್ತೀನಿ. ಮೇಡಮ್, ನೆನೆ ನೀವು ಕೇಳಿದ ರಿಪೋರ್ಟ್ ರೆಡಿ ಆಗಿದೆ. ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ. ನಿನ್ ಸ್ಪೀಡ್ ನೋಡಿದ್ರೆ ನನ್ನನ್ನೇ ಓವರ್ಟೇಕ್ ಮಾಡೋ ಹಾಗಿದೆ. ಹಾಗೇನಿಲ್ಲ ಮೇಡಮ್. ನೀನ್ ಮೊದಲ ದಿನ ನೋಡಿದಾಗ ತುಂಬಾ ಚಂಬತ್ ಹುಡುಗಿ ಅನಿಸ್ತು, ಅದಕ್ಕೆ ಜೋರ್ ಮಾಡಿದೆ. ಆದ್ರೆ ಈಗ ನೋಡಿದ್ರೆ ಪಾಪತ್ ಹುಡುಗಿ ಅನಿಸ್ತಾ ಇದೆ. ಕೆಲವು ಸಂದರ್ಭಗಳು ಜಂಬಗಳನ್ನ ಕೋಪಗಳನ್ನ ಕಡಿಮೆ ಮಾಡ್ಬಿಡುತ್ತಲ್ವಾ ಮೇಡಮ್? ಅಂಥದ್ದೇನು ಸಂದರ್ಭ? ಮನೇಲಿ ಕಷ್ಟ ಇದೆ. ಅಕ್ಕನ ಮದುವೆ ಫಿಕ್ಸ್ ಆಗಿದೆ. ಖರ್ಚಿಗೆ ಹಣ ಸಾಕಾಗ್ತಿಲ್ಲ. ಇನ್ನು ನಾನು ದುಡಿಲಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡತ್ತೆ. ಇಷ್ಟನ ಸಮಸ್ಯೆ? ನೋಡು ವಿನುತಾ, ನಿಜವಾದ ಅರ್ಥದಲ್ಲಿ ದುಡ್ಡಿನ ಸಮಸ್ಯೆ ಒಂದು ಸಮಸ್ಯೆನೇ ಅಲ್ಲ. ದುಡ್ಡಿಂದ ಹುಟ್ಕೊಳ್ಳೋ ಸಮಸ್ಯೆ ನಿಜವಾದ ಸಮಸ್ಯೆ. ಆದರೆ ಏನು ಮಾಡೋದು ಮೇಡಮ್, ನನಗೆ ದುಡ್ಡಿನ ಅವಶ್ಯಕತೆ ಇದೆ. ಬಾಸ್ನ ಕೇಳು. ಬಾಸ್ನ? ಹಾಂ, ಬಾಸ್ನ. ನನಗೂ ಕಷ್ಟ ಇದ್ದಾಗ ನಾನು ಹೋಗಿ ಕೇಳಿದ್ದೆ. ನನಗೂ ಅಡ್ವಾನ್ಸ್ ಕೊಟ್ಟಿದ್ರು. ನಿನಗೆ ಕಷ್ಟ ಇದೆ ಅಂತ ನೀನು ಹೋಗಿ ಅವ್ರಿಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಹೋಗಿ ಕೇಳು, ಕೊಡ್ತಾರೆ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಮದುವೆ ವಿಷಯನ? ಹೌದಮ್ಮ, ನಾನು ಆಸೆ ಪಟ್ಟಂತ ಸಂಬಂಧನೇ ಸಿಕ್ಕಿದೆಮ್ಮ. ಅವ್ರ ಮರ್ಯಾದೆಗೆ ಯಾವ ಧಕ್ಕೆನೂ ಬರಬಾರ್ದು. ಹಾಗೆ ನಾವು ಮದುವೆ ಮಾಡಿಕೊಡ್ಬೇಕು. ತುಂಬ ಒಳ್ಳೆ ಜನ ಅವರು. ಹಣ ಸಾಕಾಗ್ತಾ ಇಲ್ವಾ? ಅದೇ ಕಣೆ ಲೆಕ್ಕಾಚಾರ ಆಗ್ತಾ ಇದ್ದೀನಿ. ನೋಡು, ಇದು ನಿನಗೆ, ಇದು ವಿನುತಂಗೆ, ಇದು ರಂಜಿತಂಗೆ.
ನನ್ನ ಪಾಲಿನ ಒಡವೆಗಳನ್ನ ಮಾರಿದ್ರೆ ಸ್ವಲ್ಪ ದುಡ್ಡು ಬರ್ಬೋದು ಅಲ್ವಾ? ಅಯ್ಯೋ, ಹಾಗೆಲ್ಲ ಮಾಡೋಕ್ಕಾಗಲ್ಲಮ್ಮ. ನಿನ್ನ ಮದುವೆಗೆ ಈ ಒಡವೆಗಳನ್ನ ಹಾಕ್ಲೇಬೇಕಲ್ಲ. ಮಿಕ್ಕಿರೋದು ಇವೆರಡು ಒಡವೆ, ಅದನ್ನೇ ಮಾರ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ವಿನುತಾ ರಂಜಿತಂಗೆ? ಅಯ್ಯೋ, ಅವ್ರ ಮದ್ವೆಗೆ ಮಾಡಿಸ್ಕೊಟ್ರಾಯ್ತು ಬಿಡು. ಅಮ್ಮ ಪ್ಲೀಸ್, ಹಾಗೆ ಮಾತ್ರ ಮಾಡಬೇಡ. ನಾಳೆ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು. ಅವ್ರ ವಸ್ತು ಅವ್ರವ್ರ ಹತ್ರನೇ ಇರಬೇಕು. ನಾನ್ ತ್ಯಾಗ ಮಾಡಿ ನನ್ನ ತಂಗೀರ್ ಚೆನ್ನಾಗಿಡ್ಬೇಕು. ಅದನ್ ಬಿಟ್ಟು ಅವ್ರ ವಸ್ತುಗಳನ್ನೇ ನಾನ್ ಬಳಸ್ಕೊಳಕ್ಕಾಗತ್ತಾ? ನೀನ್ ಹೇಳೋದೇನೆ ಸರಿ ಸಾವಿತ್ರಿ, ಆದ್ರೆ ಮದುವೆ ಖರ್ಚಿಗೆ ಬೇರೆ ದಾರಿನೇ ಇಲ್ಲಮ್ಮ. ಹಾ, ಇನ್ನೊಂದು ದಾರಿ ಇದೆ. ಏನದು? ಶ್ರೀನಿವಾಸ ಅವತ್ ಮತ್ತೆ ಮನೆಗೆ ಬಂದಾಗ ಆಸ್ತಿ ಮಾರ್ತೀನಿ, ಸೈನ್ ಹಾಕು ಅಂತ ಹೇಳಿದ್ದ. ಸೈನ್ ಹಾಕಕ್ಕೆ ಒಪ್ಕೊಂಡ್ಬಿಡ್ತೀನಿ. ಸದ್ಯಕ್ಕೆ ನಂಗೊಂದು 5-6 ಲಕ್ಷ ಸಿಕ್ಕಿದ್ರೆ ಸಾಕು. ಬೇಡಮ್ಮ. ಪ್ರತಾಪ್, ನಿಮ್ಗೊಂದು ಸರ್ಪ್ರೈಸ್. ಏನು? ನಿಮ್ ಶತ್ರು ನನಗೆ ಕಾಲ್ ಮಾಡಿದಾಳೆ. ಓ, ನನಗ್ ಶತ್ರು ಅಂದ್ರೆ ನಿನಗ್ ಶತ್ರು ಅಲ್ವಾ? ಅವಳು ನನಗೆ ಶತ್ರು ಆಗಿದ್ದಕ್ಕೆ ನಾನು ನಿಮ್ ಫ್ಯಾಮಿಲಿಗೆ ಹತ್ರ ಆಗಿರೋದು. ಸರಿ, ಫೋನ್ ರಿಸೀವ್ ಮಾಡು. ಮಾಡೋದಿಲ್ಲ. ಯಾಕೆ? ಅವಳು ಫೋನ್ ಮಾಡಿರೋ ಕಾರಣ ಏನು ಅಂತ ನನಗೆ ಗೊತ್ತು. ಅದಕ್ಕೆ. ಯಾಕೆ? ದುಡ್ಡು. ಮಗಳು ಮದ್ವೆ ಮಾಡ್ತಾ ಇದ್ದಾಳೆ, ಬೇಕಾದಷ್ಟು ಖರ್ಚುಗಳಿರುತ್ತೆ, ತೂಗ್ಸೋಕಾಗ್ತಿರೋಲ್ಲ. ಅದಕ್ಕೆ ಈಗ ಅವಳು ನನ್ನ ನೆನಪಾಗಿರುತ್ತೆ. ದುಡ್ಡು ಕೇಳಕ್ಕೆ ಆಗಾಗ ಫೋನ್ ಮಾಡ್ತಿರ್ತಾಳೆ. ನಾನು ಅವಳಿಗೆ ದುಡ್ಡು ಕೊಟ್ಬಿಡ್ತೀನ. ಮೈ ಫುಟ್. ಇದರಲ್ಲಿ 1 ಲಕ್ಷ ಇದೆ. ಕಡಿಮೆ ಬಿದ್ರೆ ಕೇಳಿ, ಇನ್ನೂ ಕೊಡ್ತೀನಿ. ಆದ್ರೆ ಕೆಲಸ ಮಾತ್ರ ಕರೆಕ್ಟ್ ಆಗ್ಬೇಕು. ಆಗ್ಲಿ ಮೇಡಮ್. ತಗೊಳ್ಳಿ. ಮಿಕ್ಕಿರೋ ಕಾಸು ಕೆಲಸ ಮುಗಿದ್ಮೇಲೆ. ಹಾ, ಇದರಲ್ಲಿ ನನ್ನ ಕೈವಾಡ ಇದೆ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗ್ಕೂಡ್ದು. ಕೆಲಸ ಮುಗಿಯೋವರೆಗೆ ಅಷ್ಟೇ ಅಲ್ಲ, ಕೆಲಸ ಆದ್ಮೇಲೂ ಯಾವುದೇ ಸಾಕ್ಷಿನ ನೀವು ಉಳಿಸ್ಕೂಡ್ದು. ಉಳ್ಸಲ್ಲ ಮೇಡಮ್. ಸರಿ ಆಗಿದ್ರೆ ಹೊರಡಿ. ಕೆಲಸ ಮುಗಿತಿದ್ದ ಹಾಗೆ ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ. ಆಯ್ತು ಮೇಡಮ್. ಹಲೋ ಮೈ ಡಿಯರ್ ಮಮ್ಮಿ ಸಿಸ್ಟರ್, ಎಲ್ಲಿದ್ದೀರಾ? ಬನ್ನಿ 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 ಬನ್ನಿ. ಯಾಕೆಲ್ರು ಹಾಗೆ ನಿಂತ್ಕೊಂಡ್ಬಿಟ್ರಿ? ಓ, ಮಿಸ್ ವಿನುತಾ ಮನೆಗ್ ಬಂದ್ರು ಅಂತ ಭಯ ಗೌರವ ಎಲ್ಲ ತೋರಿಸ್ತಿದ್ದೀರಾ? ನೋ 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 ನೋ, ನನ್ಗೆ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಇಷ್ಟನೇ ಆಗಲ್ಲ. ನಿನ್ ಮುಖ ನೋಡಿದ್ರೆ ಭಯ ಗೌರವ ಖಂಡಿತ ಬರಲ್ಲ. ಏನೇ ಇದು? ಸ್ವೀಟ್. ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ಕೆ, ಯುನೋ, ನಾನ್ ಕೆಲ್ಸಕ್ಕೆ ಸೇರ್ಕೊಂಡು ತುಂಬಾ ದಿನ ಆದ್ರೂ ಇವಳ ಎಂಗೇಜ್ಮೆಂಟ್ ಬಿಸಿಲಿ ನಿಮ್ ಯಾರಿಗೂ ಟ್ರೀಟ್ ಕೊಡ್ಸಕ್ಕೆ ಆಗಿಲ್ಲ. ಅದಕ್ಕೆ ಸ್ವೀಟ್ ತಂದಿದ್ದೀನಿ. ಇನ್ನೊಂದು ಸ್ವೀಟ್ ನ್ಯೂಸ್ ಇದೆ ಅಮ್ಮ. ಏನಿದು? ನಮ್ಮ ಆಫೀಸ್ ಎಷ್ಟು ಒಳ್ಳೆ ಆಫೀಸ್ ಗೊತ್ತಾ? ನಮ್ ಬಾಸು ಅಷ್ಟೇ ತುಂಬಾ ಒಳ್ಳೆಯವ್ರಂತೆ. ಅಕ್ಕನ ಮದ್ವೆ ಇದೆ, ಸ್ವಲ್ಪ ಅಡ್ವಾನ್ಸ್ ಬೇಕು ಅಂತ ಕೇಳಿದ ತಕ್ಷಣ ಕೊಡೋಕ್ ಒಪ್ಕೊಂಡ್ರಮ್ಮ. ಹೌದಾ? ಯಾರೇ ಪುಣ್ಯಾತ್ಮ ನಿಮ್ ಬಾಸು? ನನಗೂ ಗೊತ್ತಿಲ್ಲ ಅಮ್ಮ, ಅವರು ತುಂಬಾ ಬಿಸಿ ಇರ್ತಾರಂತೆ. ನಮ್ಮನ್ನ ಕ್ಯಾಬಿನ್ ಒಳಗೂ ಬಿಡಲ್ಲ ಅಂತಾರೆ. ಸಿಗೋದ್ ಸಿಕ್ತು, ಒಳ್ಳೆ ಕಡೆನೆ ಕೆಲಸ ಸಿಕ್ಕಿದೆ. ನಮ್ಮಂತ ಒಳ್ಳೆಯವ್ರಿಗೆ ಒಳ್ಳೆ ಬಾಸು, ಒಳ್ಳೆ ಆಫೀಸು, ಒಳ್ಳೆ ಸಂಬಳ ಎಲ್ಲ ಒಳ್ಳೇದೇ ಆಗತ್ತೆ. ಏಯ್ ತರ್ಲೆ, ಬರೀ ಕೊಚ್ಕೊಳ್ಳೋದೇ ಆಯ್ತು ನಿಂದು. ಅಮ್ಮ, ಇವಳಿಗೆ ಸಿಗೋ ಗಂಡನ್ ಕತೆ ನೆನ್ಸ್ಕೊಂಡ್ರೆ ಅಯ್ಯೋ ಅಯ್ಯೋ ಅನ್ಸುತ್ತೆ.
ಬಂದ್ಬಿಟ್ರಿ, ಬನ್ನಿ ಒಳಗೆ. ಆಕ್ಚುಲಿ ನಾನು ಇಲ್ಲೆಲ್ಲ ಹೊರಟಿದ್ದೆ, ನಮ್ಮವ್ವ ಏನೋ ಹೇಳಿ ಕಳ್ಸಿದ್ಲು, ಅದಕ್ಕೆ ಬಂದೆ. ಇಲ್ಲಾಂದ್ರೆ ನಾನು ಬರ್ತಾನೆ ಇರಲಿಲ್ಲ. ಒಳ್ಳೇದಾಯ್ತು, ಕೂತ್ಕೊಳ್ಳಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಏನ್ ಹೇಳಿದ್ರು ನಿಮ್ಮಮ್ಮ? ಅದು ಅವ್ವ ಏನ್ ಹೇಳಿದ್ರು ಅಂದ್ರೆ, ಅದು ಮರ್ತೋಯ್ತು, ಕೇಳ್ಕೊಂಬಂದು ಹೇಳ್ತೀನಿ. ಆಮೇಲೆ ಕೇಳಿದ್ರಾಗಲ್ವಾ? ಆಮೇಲೆ ಕೇಳ್ತೀನಿ. ಭಾವ, ನಿಮ್ಮಮ್ಮ ಏನ್ ಹೇಳಿ ಕಳ್ಸಿದಾರೆ ಅಂತ ನನಗೆ ಗೊತ್ತು. ನಿನಗೆ ಗೊತ್ತಾಗತ್ತೆ, ನಮ್ಮಮ್ಮ ಏನು ಹೇಳಿಲ್ಲ. ಮತ್ ಯಾಕೆ ಬಂದ್ರಿ ಅದನ್ನ ಹೇಳಿ. ಅದು ಅದು ಸಾವಿತ್ರಿ ಹತ್ರ ಮಾತಾಡ್ಬೇಕಾಗಿತ್ತು. ಅದಕ್ಕೆ 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 ಸಾವಿತ್ರಿನ ಆಚೆ ಕರ್ಕೊಂಡು ಹೋಗೋದಾ? ಅಮ್ಮಂಗಿದೆಲ್ಲ ಇಷ್ಟ ಆಗಲ್ಲ. ಅಯ್ಯೋ ಪದ್ದಿ, ನಾನು ಯಾವಾಗ್ಲೇ ಹಾಗಂದೆ? ಅವೆಲ್ಲ ಹಳೆ ಕಾಲಕ್ಕೆ ಮುಗ್ದೋಯ್ತು. ನೀವಿಬ್ರು ಮದ್ವೆ ಆಗ್ತಿರೋರು, ಇಬ್ರೇ ಕೂತ್ ಮಾತಾಡಿದ್ರಲ್ಲಿ ತಪ್ಪೇನಿದೆ ಹೇಳಿ? ನಂದೇನು ಅಭ್ಯಂತರ ಇಲ್ಲಪ್ಪ, ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು. ಹೋಗಮ್ಮ ಸಾವಿತ್ರಿ, ರೆಡಿಯಾಗಿ ಹೋಗಮ್ಮ. ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಸರಿ. ಮೇಡಮ್, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಕೆಲಸ ಮುಗಿದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ. ಅಮ್ಮ ನಮಸ್ಕಾರ. ಅಮ್ಮ, ಇಡೀ ಏರಿಯಾಗೆ ದೊಡ್ಡ ಶ್ರೀಮಂತರು ಒಬ್ಬರ ವಂಶಸ್ಥರು ಅಂತ ಹೇಳಿ ಈ ಮನೆ ಅಡ್ರೆಸ್ ಕೊಟ್ಟರು. ಆ ದೊಡ್ಡ ಶ್ರೀಮಂತರು ತಾವೇನೋ? ಯಮುನಾ ಒಬಿರಾಯ್ ನಾನೇ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ಬೇಕಿತ್ತು? ಕೊಟ್ರೆ ನಿಮ್ ಮಗನೇ ಕೇಳೋಣ ಅಂತ. ಅಂದ್ರೆ ನಿಮ್ ಮಗನ್ಗೆ ನಮ್ಮ ಮಗಳಿಗೆ ಸಂಬಂಧ ಕೇಳೋಣ ಅಂತ. ನನ್ ಮಗ ಸತ್ಯನ್ನ ನಮ್ ಮಗಳಿಗೆ ಮದ್ವೆ ಮಾಡ್ಕೊಡ್ತೀರಾ ಅಂತ ಕೇಳೋದಕ್ ಬಂದ್ವಿ. ಅದಕ್ಕೂ ಮೊದಲು ನಮ್ಮ ಪರಿಚಯ ನಿಮ್ಗೆ ಹೇಳ್ಕೊಂಡ್ಬಿಡ್ತೀವಿ. ತಪ್ಪು ತಿಳ್ಕೊಬೇಡಿ, ನಿಜ ಹೇಳ್ಬೇಕು ಅಂದ್ರೆ ನಾವು ನಿಮ್ಗಿಂತ ಶ್ರೀಮಂತರು. ಕೋಟಿಗಟ್ಟಲೆ ಆಸ್ತಿ ಇದೆ. ಕೋಟಿಗಟ್ಟಲೆ ವ್ಯವಹಾರ ಇದೆ. ದೊಡ್ಡ ದೊಡ್ಡ 10 ಕಂಪ್ನಿಗಳು ಬೆಂಗಳೂರಲ್ಲೇ ಇವೆ. ನಮ್ಗೆ ನಿಮ್ ಮಗನ್ ಜಾತಕ ಸಿಕ್ತು, ಅದನ್ನ ನಮ್ ಜ್ಯೋತಿಷಿಗಳ ಹತ್ರ ತೋರ್ಸಿದ್ವಿ. ಅಯ್ಯೋ 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 ಅಯ್ಯೋ, ನಮ್ಮ ಮಗಳ ಜಾತಕಕ್ಕೂ ನಿಮ್ಮ ಮಗನ ಜಾತಕಕ್ಕೂ ಎಂತ ಹೊಂದಾಣಿಕೆ ಅಂತೀರಿ? ಲಕ್ಷಕ್ಕೊಂದು. ಲಕ್ಷ ಜಾತಕದಲ್ಲಿ ಇಂಥ ಒಂದೇ ಒಂದು ಜಾತಕ ಸಿಗುತ್ತೆ ಅಂತ ಹೇಳಿದ್ರು. ನಮ್ ಮಗಳನ್ನ ನಿಮ್ ಮಗ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ರೆ ಧನಲಕ್ಷ್ಮಿ ಕಾಲು ಕೈ ಮುರ್ಕೊಂಡು ನಿಮ್ಮನೇಲೆ ಬಿದ್ದಿರ್ತಾಳಂತೆ.
ಅಷ್ಟೊಂದು ಭಾಗ್ಯ ಒಲ್ದು ಬರುತ್ತಂತೆ ನಿಮ್ಗೆ. ನೋಡಿ, ನಮ್ಗೆ ಹಣಕ್ಕೇನು ಬರ ಇಲ್ಲ, ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಷ್ಟೇ. ಅದಕ್ಕೆ ನಮ್ಮ ಮಗಳನ್ನ ನಿಮ್ಮ ಮಗನಿಗೆ ಕೊಡ್ಬೇಕು ಅಂತ ಬಂದ್ವಿ. ಏನಕ್ಕ ನೀನು ಒಳ್ಳೆ ಗೌರಮ್ಮನ್ ತರ ರೆಡಿ ಆಗಿದ್ಯಾ? ಭಾವ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿ ಬಂದಿದ್ದಾರೆ. ದೊಡ್ಡ ಅಕ್ಕ ನೀನು, ನಂತರ ರೆಡಿ ಆಗೋದ್ ಕಲಿ ನೀನು. ಏಯ್ ತರ್ಲೆ, ಮೊದ್ಲು ಪಿನ್ ಹಾಕು ಬಾ. ಅಲ್ಲ ಅಕ್ಕ, ನೀನ್ ಈಗ್ಲಿಂದಾನೇ ಹಿಂಗಾಗ್ಬಿಟ್ರೆ ಮದ್ವೆ ಆದ್ಮೇಲೆ ಹೆಂಗಕ್ಕ? ಅಲ್ಲೂ ಬಂದ್ ನಾನೇ ಹೇಳ್ಕೊಡಕ್ಕಾಗತ್ತಾ? ಬೇಗ ಬೇಗ ಹಾಕಿ, ಅವ್ರು ಕಾಯ್ತಾ ಇರ್ತಾರೆ. ಎದೆಯ ಬಾಗಿಲು ತಟ್ಟದೆ ಮೆಲ್ಲ ಬಂದೆಯ, ಒಂದು ಮಾತನು ಕೇಳದೆ ಎಲ್ಲೆ ನಿಂತೆಯ. ವಿನುತಾ, ನನಸೋಯ್ದು ನನಸೋಯ್ದು ನನ್ನಿದೆಯಲ್ಲಿ ಬಂದ ಪ್ರೇಮ ಸಿಂಚನ. ನಾನಿನ್ನದೆ ನೀ ನನ್ನಲ್ಲಿ ಅಂದುಕೊಂಡರೆ ಎಂತ ರೋಮಾಂಚನ. ನೀವು ವಿನುತಾ ಇಲ್ಲಿ? ನಾನೇ ಆಚೆ ಹೋಗಿ ಕೇಳಿದೆ. ಯಾಕೆ? ಯಾಕೆಂದ್ರೆ